ಒಂದು ದಿನ ಮನೆ ಬಿಟ್ಟು ಹೋದ ಹುಡುಗಿ ಮತ್ತೆ ಮನೆಗೆ ಬರಲೇ ಇಲ್ಲ. ಕೊನೆಯದಾಗಿ ಕ್ಯಾಮ್ರಾದಲ್ಲಿ ಕಾಣಿಸಿಕೊಂಡ ಆ ಕ್ಷಣ ಇವತ್ತು ಕೂಡ ಒಂದು ದೊಡ್ಡ ಮಿಸ್ಟರಿ. ನೋ ಕಾಲ್ಸ್, ನೋ ಮೆಸೇಜಸ್, ನೋ ಬಾಡಿ, ನೋ ಪ್ರೂಫ್ ಆ್ಯಂಡ್ ನೋ ಆನ್ಸರ್ಸ್. ಇದು ಕೇವಲ ಒಂದು ಕಥೆಯಲ್ಲ. ದಿಸ್ ಈಸ್ ಜೆಸ್ನಾ ಮೇರಿಯಾ ಜೇಮ್ಸ್ ಮಿಸ್ಸಿಂಗ್ ಕೇಸ್, ದ ರಿಯಲ್ ಕೇರಳ ಸ್ಟೋರಿ. ಜೆಸ್ನಾ ಮೇರಿಯಾ ಜೇಮ್ಸ್ 20 ವರ್ಷದ BCom ಸ್ಟೂಡೆಂಟ್. ಸರಳ ಜೀವನ, ಸಾಮಾನ್ಯ ಕನಸುಗಳು. ಆಂಟಿ ಮನೆಗೆ ಹೋಗಿ ಬರ್ತೀನಿ ಅಂತ ತಂದೆಗೆ ಕಾಲ್ ಮಾಡಿ ಹೊರಟಿರ್ತಾಳೆ. ಆದರೆ ಆ ದಿನದ ನಂತರ ನೋ ಕಾಲ್ಸ್, ನೋ ಟ್ರೇಸ್. ಫ್ರೆಂಡ್ಸ್ ಹೇಳ್ತಾರೆ ಶಿ ವಾಸ್ ಕ್ವೈಟ್ ಬಟ್ ವೆರಿ ಕೈಂಡ್. ಫ್ಯಾಮಿಲಿ ಹೇಳ್ತಾರೆ ಅವಳು ಎಂದಿಗೂ ಮನೆ ಬಿಟ್ಟು ಹೋಗೋದಿಲ್ಲ ಅಂತ. ಆದರೆ ಮಾರ್ಚ್ 22, 2018 ಎವ್ರಿಥಿಂಗ್ ಚೇಂಜ್ಡ್. ಆ ದಿನದ ಬೆಳಗ್ಗೆ ಆಂಟಿ ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳಿ ಜೆಸ್ನಾ ಹೋಗಿರ್ತಾಳೆ. ಟೈಮ್ ಸುಮಾರು 9 ಮುಂಜಾನೆ ಆಗಿರುತ್ತೆ. ಮೊದಲು ಆಟೋ, ನಂತರ ಬಸ್. ಎವ್ರಿಥಿಂಗ್ ಲುಕ್ಡ್ ನಾರ್ಮಲ್. ಆದರೆ ಸಮ್ಟೈಮ್ಸ್ ನಾರ್ಮಲ್ ಡೇಸ್ ಬಿಕಮ್ ಲಾಸ್ಟಿಂಗ್ ಡೇ. 2018 ಮಾರ್ಚ್ 22 ಸಂಜೆ ಆಗಿತ್ತು. ಜೆಸ್ನಾ ಮನೆಗೆ ಬರಲೇ ಇಲ್ಲ. ಫೋನ್ ಕೂಡ ಅನ್ರೀಚಬಲ್ ಆಗಿತ್ತು. ಫ್ಯಾಮಿಲಿ ಅಂದುಕೊಂಡಿದ್ದು ಮೇ ಬಿ ಲೇಟ್ ಆಗಿರಬಹುದು. ಆದರೆ ನೈಟ್ ಆದಮೇಲೆ ಟೆನ್ಷನ್ ಶುರುವಾಯಿತು. ಜೆಸ್ನಾ ತಂದೆ ಅವಳನ್ನು ಎಲ್ಲ ಕಡೆ ಹುಡುಕೋಕೆ ಸ್ಟಾರ್ಟ್ ಮಾಡ್ತಾರೆ. ಫ್ರೆಂಡ್ಸ್ ಮನೆ, ರಿಲೇಟಿವ್ಸ್ ಮನೆ, ಬಟ್ ನೋ ಕ್ಲೂಸ್. ತಂದೆಗೆ ಭಯ ಶುರುವಾಗಿತ್ತು. ಮಾರ್ನಿಂಗ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅ ಮಿಸ್ಸಿಂಗ್ ಕೇಸ್ ವಾಸ್ ರಿಜಿಸ್ಟರ್ಡ್. ಪೊಲೀಸ್ ಇಮಿಡಿಯೇಟ್ ಆಗಿ ಆ್ಯಕ್ಷನ್ ತಗೊಂಡು ರೂಟ್ ಟ್ರೇಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಟೋ ಡ್ರೈವರ್, ಬಸ್ ಪ್ಯಾಸೆಂಜರ್ಸ್ ಎಲ್ಲರನ್ನು ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಜೆಸ್ನಾ ಏರುಮಲೆ ತಲುಪಿದ್ಲು. ಆಮೇಲೆ ಮುಂಡಾಕಿಲಂ ಕಡೆಗೆ ಹೊರಟಿದ್ಲು. ಬಟ್ ಅದಾದಮೇಲೆ ಟೈಮ್ ಲೈನ್ ಬ್ರೇಕ್ ಆಗಿತ್ತು. ಆಮೇಲೆ ಒಂದು CCTV ಫೂಟೇಜ್ ಪೊಲೀಸ್ಗೆ ಸಿಕ್ಕಿತ್ತು. ಒಂದು ಹುಡುಗಿ ಬ್ಯಾಗ್ ಹಿಡಿದುಕೊಂಡು ನಡ್ಕೊಂಡು ಹೋಗ್ತಿರೋದು. ದಿಸ್ ಕುಡ್ ಬಿ ಜೆಸ್ನಾ, ಬಟ್ ಫೇಸ್ ಕ್ಲಿಯರ್ ಇರಲಿಲ್ಲ. ಸ್ವಲ್ಪ ದಿನ ಆದಮೇಲೆ ಇದು ಕೇಸ್ ದೊಡ್ಡ ಇಶ್ಯೂನೇ ಆಗಿಬಿಟ್ಟಿರುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ, ಟಿವಿಗಳಲ್ಲಿ ಕೇಸ್ನಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಸಿಗುತ್ತೆ. ಲಾಡ್ಜ್ ವರ್ಕರ್ ಒಬ್ಬರು ಹೇಳಿದ್ದು, ಜೆಸ್ನಾ ಹಾಗೆ ಕಾಣುವ ಹುಡುಗಿ ಒಬ್ಬ ಹುಡುಗನ ಜೊತೆ ರೂಮ್ ತೆಗೆದುಕೊಂಡಿದ್ದನ್ನು ನೋಡಿದ್ದೇನೆ ಅಂತ. ಬಟ್ ನೋ ಪ್ರೂಫ್, ನೋ ರೆಕಾರ್ಡ್ಸ್. ಸೊ ಜಸ್ಟ್ ಅ ಕ್ಲೇಮ್, ನಾಟ್ ಕನ್ಫರ್ಮ್ಡ್. ಬೆಟ್ಟ, ಗುಡ್ಡ, ಕಾಡು ಎಲ್ಲ ಸರ್ಚ್ ಮಾಡಿರ್ತಾರೆ. ಅಗೇನ್ ನೋ ಕ್ಲೂಸ್, ನೋ ಬ್ಯಾಗ್, ನೋ ಫೋನ್ ಆ್ಯಂಡ್ ನೋ ಟ್ರೇಸ್. ಹಲವು ತಿಂಗಳಾದರೂ ಯಾವುದೇ ಕ್ಲಿಯರ್ ಆನ್ಸರ್ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸಿಕ್ಕಿರಲಿಲ್ಲ. ಪಬ್ಲಿಕ್ ಪ್ರೆಷರ್ ಕೂಡ ಹೆಚ್ಚಾಗಿರುತ್ತೆ. ಫೈನಲಿ ಈ ಕೇಸ್ನ CBIಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಜನ ಎಕ್ಸ್ಪೆಕ್ಟ್ ಮಾಡಿದ್ದು ಒಂದೇ, ನೌ ಟ್ರೂತ್ ವಿಲ್ ಬಿ ಕಮ್ ಔಟ್. CBI ಇನ್ವೆಸ್ಟಿಗೇಷನ್ ಶುರು ಆದಮೇಲೆ ಓಲ್ಡ್ ಎವಿಡೆನ್ಸ್, CCTV ಫೂಟೇಜಸ್, ಕಾಲ್ ರೆಕಾರ್ಡ್ಸ್ ಎಲ್ಲನೂ ಮತ್ತೆ ಫ್ರಮ್ ಕ್ರ್ಯಾಚಿಂದ ಶುರು ಮಾಡ್ತಾರೆ. ಜೆಸ್ನಾನ ಮೊಬೈಲ್ ಡೇಟಾ CBI ತುಂಬ ಡೀಟೇಲ್ ಆಗಿ ಚೆಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಲಾಸ್ಟ್ ಕಾಲ್, ಮೆಸೇಜ್ ಪ್ಯಾಟರ್ನ್ಸ್, ಲೊಕೇಶನ್ ಪಿನ್ಸ್. ಆದರೆ ಸ್ವಲ್ಪ ರಿಪೋರ್ಟ್ಸ್ನ ಚೆಕ್ ಮಾಡಿದಾಗ ಜೆಸ್ನಾ ಒಂದು ಅನ್ನೋನ್ ಕಾಂಟ್ಯಾಕ್ಟ್ ಜೊತೆ ಸಂಪರ್ಕದಲ್ಲಿದ್ದಿದ್ದು ಗೊತ್ತಾಗುತ್ತೆ. ಬಟ್ ಐಡೆಂಟಿಟಿ ಕ್ಲಿಯರ್ ಆಗಿರಲಿಲ್ಲ. ಜೆಸ್ನಾಳ ಫೋನ್ ಆಕ್ಟಿವಿಟಿ ಸಡನ್ಲಿ ಸ್ಟಾಪ್ ಆಗಿದ್ದು CBIಗೆ ಬಿಗ್ಗೆಸ್ಟ್ ಕ್ವಶನ್ ಆಗಿತ್ತು. ಮೇ ಬಿ ಜೆಸ್ನಾ ತಾನೇ ಫೋನ್ ಸ್ವಿಚ್ ಆಫ್ ಮಾಡಿದ್ಲ ಅಥವಾ ಯಾರಾದರೂ ಫೋರ್ಸೆಬ್ಲಿ ಸ್ವಿಚ್ ಆಫ್ ಮಾಡಿಸಿದ್ದ. CBI ಹಲವರನ್ನು ಕ್ವಶನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಪ್ರೀವಿಯಸ್ ಸಸ್ಪೆಕ್ಟ್ಸ್, ಲಾಡ್ಜ್ ಥಿಯರಿ ಕೂಡ ಮತ್ತೆ ಇನ್ವೆಸ್ಟಿಗೇಷನ್ಗೆ ಸ್ಟಾರ್ಟ್ ಮಾಡ್ತಾರೆ. ಲಾಡ್ಜ್ ರೆಕಾರ್ಡ್ಸ್ ಆ್ಯಂಡ್ ಎಂಪ್ಲಾಯಿ ಸ್ಟೇಟ್ಮೆಂಟ್ಸ್, ಬಟ್ ನೋ ID ಪ್ರೂಫ್, ನೋ ರಿಜಿಸ್ಟರ್ಡ್ ಕನ್ಫರ್ಮೇಷನ್. ಸೊ ಫೈನಲಿ ಈ ಲೀಡ್ ಕೂಡ ಅಫಿಷಿಯಲಿ ವೀಕ್ ಎವಿಡೆನ್ಸ್ ಆಗಿ ಉಳಿಯುತ್ತೆ. ಮತ್ತೆ ರಿಮೋಟ್ ಫಾರೆಸ್ಟ್ ಏರಿಯಾನ ಅಡ್ವಾನ್ಸ್ಡ್ ಮೆಥಡ್ಸ್ ಬಳಸಿ
ಚೆಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಅಗೇನ್ ನೋ ರಿಮೈನ್ ನಥಿಂಗ್. ಇಯರ್ಸ್ ಆಫ್ ಇನ್ವೆಸ್ಟಿಗೇಷನ್, ದೊಡ್ಡ ಟೀಮ್, ಡಿಫ್ರೆಂಟ್ ಆ್ಯಂಗಲ್ಸ್, ಬಟ್ ಸ್ಟಿಲ್ ಜಸ್ನಾ ಆಫಿಸಿಯಲಿ ಮಿಸ್ಸಿಂಗ್. ಇನ್ವೆಸ್ಟಿಗೇಷನ್ ಮುಗಿದರೂ ಆ ಒಂದು ಕುಟುಂಬದ ಕಾಯುವಿಕೆ ಮುಗಿದಿಲ್ಲ. ಒಬ್ಬ ತಂದೆ ಬಾಗಿಲು ಕಡೆ ನೋಡೋದನ್ನು ಬಿಟ್ಟಿಲ್ಲ. ಬಟ್ ಒನ್ ಹೋಪ್, ಒಂದು ದಿನ ಅವಳು ಬರ್ತಾಳೆ ಅಂತ. ದಿಸ್ ಕೇಸ್ ರಿಮೈನ್ಸ್ ಆನ್ ಅನ್ರಿಸಾಲ್ವ್ಡ್ ಮಿಸ್ಟ್ರಿ. ಬಟ್ ನಾನು ಒಂದು ಪರ್ಸನಲ್ ಆಗಿ ಹೇಳೋದು ಒಂದೇ, ಯಾವುದೇ ಕಾರಣಕ್ಕೂ ಕ್ರೌರ್ಯವಾಗಿ ಸತ್ತೋಗಿರಬಾರ್ದು. ಜಸ್ಟ್ ಲೈಕ್ ದ ಧರ್ಮಸ್ಥಳ ಸೌಜನ್ಯ ಕೇಸ್.